Okay, students, ಇಲ್ಲಿ ತನಕ 13.1 ಮೀನ್ಗೆ ರಿಲೇಟೆಡ್ ತಕ್ಕಂತ 6 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಟುಡೇ ಸಾಲ್ವ್ 7th ಪ್ರಾಬ್ಲಮ್ 13.1 ನಲ್ಲಿ 7th one. So you can write down the problem in the textbook. I will directly go through with tabular column. Okay. So I will write class interval. So xi, fi. So I will solve this problem by direct method because the calculation part is very easy. So for that I will use direct method. So okay, what is class interval? 0.002 0.04. Okay, next is 0.042 0.08. Okay, next is 0.082 0.12 0.12 0.16 0.162 0.20. So next is 0.202 0.24. This is about the class interval. So I will write CI ಬರ್ದಾದ್ಮೇಲೆ you can go for XI ಬೇಕು. ಸೊ XI ನ ಯಾವ ತರ ಫೈಂಡ್ ಔಟ್ ಮಾಡ್ತೀರಿ ನೋಡೋಣ. ಈಗ ಫಸ್ಟ್ ಕ್ಲಾಸ್ ಇಂಟರ್ವಲ್ ತಗೋಣ. ಫಸ್ಟ್ ಕ್ಲಾಸ್ ಇಂಟರ್ವಲ್ ಏನಿದೆ 0.00 0.04. ಸೊ 0.04 ಇಂದ 0.00 ಕಳೀರಿ. You got 0.04 divided by 2. You got 0.02. 2 ಇಂದ 0 ಡಿವೈಡ್ ಮಾಡಿದ್ರೆ 0 ಬರುತ್ತೆ. 2 ಇಂದ 0 ಡಿವೈಡ್ ಮಾಡಿದ್ರೆ 0 ಬರುತ್ತೆ. 2 ಇಂದ 4 ನ ಡಿವೈಡ್ ಮಾಡಿದ್ರೆ 0.02. ಸೊ ಇದಕ್ಕೆ ಆಡ್ ಮಾಡ್ತಾ ಹೋಗ್ರಿ. ಯು ಗಾಟ್ 0.00 ಗೆ 0.02 ಕೂಡಿದ್ರೆ ಇಟ್ ಈಸ್ 0.02. ಸೊ ನೆಕ್ಸ್ಟ್ ಈಸ್ 0.06. ಹೆಂಗ್ ಕೊಡೋದು ಅಂತ ಯಾರಿಗಾರ ಡೌಟ್ ಇದ್ರೆ, ಸೊ 0.04 ಗೆ 0.02 ಕೂಡಿ 600. So it is 0.06. It is 0.10, 0.14, 0.0.14, 0.18, 0.22. This is about XI. 0.22. This is about XI. FI is given. What is FI? FI is 499,242. So now, ಇದು ಕ್ಲಾಸ್ ಇಂಟರ್ವಲ್ ಇಂದ XI ಕಂಡು ಹಿಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತಿದ್ದೀನಿ. 0.0 ಈ ಫಸ್ಟ್ ಎನಿ ಕ್ಲಾಸ್ ಇಂಟರ್ವಲ್ ತಗೊಳ್ಳಿ. ಆ ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡ್ರಿ. ಸಬ್ಸ್ಟ್ರಾಕ್ಟ್ ಮಾಡಿದಾಗ ಡಿಫರೆನ್ಸ್ ಬರುತ್ತಲ್ಲ, ಆ ಡಿಫರೆನ್ಸ್ ನ ಆಫ್ ಅನ್ನ, ಸೊ 2100 22 0.02 ಬಂತು. ಈ 0.02 ನ ಈ ನಂಬರ್ಗೆ ಆಡ್ ಮಾಡ್ತಾ ಹೋಗ್ರಿ, ಈ ನಂಬರ್ಗೆ ಆಡ್ ಮಾಡ್ತಾ ಹೋಗ್ರಿ, ಈ ನಂಬರ್ ಪ್ರತಿಯೊಂದಕ್ಕೆ ಆಡ್ ಮಾಡ್ತಾ ಹೋದಾಗ ಜಾಸ್ತಿ ಆಯ್ತು. ಸೊ ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಓಕೆ. ಸೊ ನೆಕ್ಸ್ಟ್ ಈಸ್ FI/XI. ನೋಡ್ರಿ, ಈಗ 0.02 ಇಂದ, ಸೊ ಅದನ್ನು ತೋರಿಸ್ಬಿಡ್ತೀನಿ, ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. 0.02 ಇಂದ 4 ಮಲ್ಟಿಪ್ಲೈ ಮಾಡ್ರಿ, 8 0 0.08
This is 0.08. Next is 0.54. ಯಾಕಂದ್ರೆ 9 6 54, 9 54. 0.90, 0.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 
0.28, 0.72, 0.44. This is about FIXI. ಸೊ FIXI ಆದ್ಮೇಲೆ ನಾವು ಇದನ್ನ ಯಾವ ಫಾರ್ಮ್ ಯಾವ ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ? ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಐ ವಿಲ್ ಇನ್ಸರ್ಟ್ ಒನ್ ಕಾಲಮ್, ಒನ್ ರೋ. ಓಕೆ, ಸೊ ನಾವು ಆಡ್ ಇಟ್. ಸೊ ಏನ್ ಮೀನ್ ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ x bar is equal to sigma FIXI divided by sigma FI. ಸಿಗ್ಮಾ FIXI. ಸೊ ನಾನು ಹೇಳ್ತೀನಿ ಸಿಗ್ಮಾ ಯಾವ್ದ್ರ ಪಕ್ಕ ಇದೆ? FIXI ಪಕ್ಕ ಇದೆ. ಅಂದ್ರೆ FIXI ಕಾಲಮ್ ಅಲ್ಲಿ ಎಲ್ಲ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ಬರೋದು ಸಿಗ್ಮಾ. ಓಕೆ, 8 4 12, 12 12 8 20, 22 4 26. ಓಕೆ, 0 2 7 16 16 plus 2 18 18 plus 7 25 25 plus 4 29 29 ಗೆ 9 ಪಾಯಿಂಟ್ ಇಲ್ಲಿಗೆ 2 ಆಡ್ ಮಾಡಿದ್ರೆ ಇಟ್ ಈಸ್ 2.96. ದಿಸ್ ಈಸ್ ಅಬೌಟ್ ಸಿಗ್ಮಾ FIXI ಇಲ್ಲೇ ಹಾಕ್ತಿದ್ದೀನಿ. ಸೊ ಒನ್ ಮೋರ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಅಬೌಟ್, ಓಕೆ ಇಲ್ಲಿ ಬರೆಯೋಣ. ಇದು ಸಿಗ್ಮಾ FIXI 2.96 ಇದೆಯಲ್ಲ, ದಟ್ ಈಸ್ ಅಬೌಟ್ ಸಿಗ್ಮಾ FIXI 2.96 ಡಿವೈಡೆಡ್ ಬೈ ಸಿಗ್ಮಾ FI. ಸೊ ನೋಡಿ ಸಿಗ್ಮಾ FI ಅಂದ್ರೆ FI ಕಾಲಮ್ ಅಲ್ಲಿ ಎಲ್ಲ ನಂಬರ್ಸ್ ಆಡ್ ಮಾಡಬೇಕು. 4 9 13 9 22 ಐ ಥಿಂಕ್ ಓಕೆ. ಸೊ 4 9 13 13 9 22 22 8 30. ದಿಸ್ ಈಸ್ ಅಬೌಟ್ ಸಿಗ್ಮಾ FI. ಸೊ ದಿಸ್ ಈಸ್ ಅಬೌಟ್ ಸಿಗ್ಮಾ FI. ಸೊ ಸಿಗ್ಮಾ FI ಇಸ್ 30. ಸೊ ಇದನ್ನ ಕ್ಲಾರಿಫಿಕೇಶನ್ ಆದ್ರೆ ಅದನ್ನ ಡಿವೈಡ್ ಮಾಡೋದು ಹೆಂಗೆ ಅಂತ ತೋರಿಸ್ಬಿಡ್ತೀನಿ. ಸೊ ಯಾಕಂದ್ರೆ ಇದರಲ್ಲಿ ನಾನು ಇದು ಪಾರ್ಟ್ ಬೇಕು ನಿಮಗೆ, ನಾನು ಇಲ್ಲಿ ಪಾರ್ಟ್ ಅನ್ನ ಅಲ್ಲಿ ಬರ್ಕೊಂಡಿದ್ದೀನಿ. ಈಗ ಇದನ್ನ ಟ್ಯಾಬ್ಲರ್ ಕಾಲಮ್ ತೆಗಿತಿದ್ದೀನಿ ಈಗ. ಸೊ ಶಾರ್ಟ್ ಮಾಡ್ತೀನಿ ನೋಡೋಣ. ಯಾಕೆ ಶಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ನಿಮಗೆ ಸ್ವಲ್ಪ ಇಲ್ಲಿ ಇಷ್ಟು ಬಿಟ್ಬಿಟ್ಟು ಈ ಪಾರ್ಟ್ ಇಲ್ಲಿ ಇರ್ತಿದ್ದೀನಿ ಈಗ. ಸೊ 2.96 ಇಂದ 30 ಇಂದ ಡಿವೈಡ್ ಮಾಡಬೇಕು. ಸೊ ನೋಡ್ರಿ ಈಗ, ಸೊ ಡೆಸಿಮಲ್ ಪಾಯಿಂಟ್ ಅನ್ನ ರಿಮೂವ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ ಅನ್ನ ನ್ಯೂಮರೇಟರ್ ಅಲ್ಲಿ ಬಿಟ್ಟಿವಿ ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಪಾಯಿಂಟ್ ಕಟ್ಟಬೇಕು. 3 0. ಡೆಸಿಮಲ್ ಪಾಯಿಂಟ್ ಇಂದ ಎಷ್ಟು ಡಿಜಿಟ್ಸ್ ಇದಾವಲ್ಲ ಅಷ್ಟು ಜೀರೋಸ್ ಬರಿಬೇಕು. 1 2 ಅಲ್ಲಿಗೆ ಡೆಸಿಮಲ್ ಪಾಯಿಂಟ್ ಹೋಯ್ತು ಅಂತ. ಸಪೋಸ್ ಇನ್ ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇತ್ತು ಅಂದ್ರೆ ನ್ಯೂಮರೇಟರ್ ಅಲ್ಲಿ ಜೀರೋಸ್ ಬರಿಬೇಕು. ಐ ಥಿಂಕ್ ಈಸ್ ಕ್ಲಿಯರ್. ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ, ಬಾದರ್ ಮಾಡಬೇಡ್ರಿ. ಪಾಯಿಂಟ್ ಬಿಟ್ಬಿಟ್ಟು ಪಾಯಿಂಟ್ ಮುಂದೆ ಎಷ್ಟು ಡಿಜಿಟ್ಸ್ ಇದಾವೆ 1 2 ಡಿಜಿಟ್ಸ್ ಅಷ್ಟೇ ಕೌಂಟ್ ಮಾಡ್ಬೇಕು. ಡೋಂಟ್ ಬಾದರ್ ಅಬೌಟ್ 9 6 ಡಿಜಿಟ್ಸ್. 2 ಇದೆ ಅಂದ್ರೆ 2 zeros. ಸೊ ಈಗ 3000 ಇಂದ, ಸೊ ನಿಮ್ಗೆ ಯಾರಿಗಾರ ಡೌಟ್ಸ್ ಇದ್ರೆ ಇದನ್ನ ಕ್ಲಿಯರ್ ಆಗಿ ಕೊಡ್ತೀನಿ. 296. ಸೊ ನಾವು 296 is divisible by 3000, not by 1 time, it is by 0 time. 0 time ಇಂದ ಡಿವೈಡ್ ಮಾಡಿ. ಸೊ 0 0 0, it is 296. ಸೊ ಒನ್ಸ್ ಡಿವೈಡ್ ಆದ್ಮೇಲೆ ಎಲ್ಲ ನಂಬರ್ಸ್ ಇಸ್ಕೊಂಡ್ಮೇಲೆ ಇದು ರಿಮೈಂಡರ್ ಆಗುತ್ತೆ. ಯು ಕ್ಯಾನ್ ಪುಟ್ 0.0.
So now 296 is 0 is divisible by 3000 by 0 times. So 0 times it is 2960 ಆಯ್ತು. So now write. So, okay, sorry. So 296 ಕಟ್ಟಿದೆ. So 0 so I think ಕ್ಲಿಯರ್ ಮಾಡ್ತೀನಿ, ನಿಮ್ಗೆ ಕನ್ಫ್ಯೂಸ್ ಬೇಡ, ಮತ್ತೊಂದ್ಸಾರಿ ಒಂದ್ ಸ್ವಲ್ಪ ಕ್ಲಿಯರ್ ಆಗ್ಬಿಡ್ಲಿ ನಿಮ್ಗೆ. So 296 is divisible by 3000 by 0 times 00. Okay, it is 296. So now 296 is the remainder ಶೇಷ. So ಪಾಯಿಂಟ್ ಕಟ್ಟಿ 0 ಆಯ್ತು. ಸೊ 2960 3000 ಭಾಗ ಆಗುತ್ತೆ ಯಾವ ಟೈಮ್ಸ್ಗೆ? 0 ಟೈಮ್ಸ್ಗೆ. ಸೊ 0 ಟೈಮ್ಸ್. So now 2960. So now again decimal point is there. Okay, 2960 29600. ಈಗ 9 ಟೈಮ್ಸ್ ಹೋಗುತ್ತೆ ನೋಡ್ರಿ, ಅಲ್ಲಿಗೆ 27 ಆಗುತ್ತೆ, 27000 ಆಗುತ್ತೆ. 006 it is 2600. Again decimal point is there, 26,000. It becomes 8 it is 24,000. 0020. Now it is enough. So what is the mean? 0.098. ಇದು ಡಿವಿಷನ್ ಪ್ರೊಸೆಸ್. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಡಿವಿಷನ್ ಪ್ರೊಸೆಸ್ ಅಲ್ಲಿ 296 is divisible by 3000 by 0 times. ಓಕೆ, ಅಲ್ಲಿಗೆ 296 ಆಯ್ತು. ರಿಮೈಂಡರ್ ಆದ್ಮೇಲೆ ಪಾಯಿಂಟ್ ಕಟ್ಟಿದ್ವಿ, ಪಾಯಿಂಟ್ ಆದ್ಮೇಲೆ 0 ಬಂತು. 2960 ಅಗೈನ್ 2960 3000 ಇಂದ ಡಿವೈಡ್ ಆಗುತ್ತೆ ಬೈ 0 ಟೈಮ್ಸ್ ಡಿವೈಡ್ ಮಾಡಿದೆ. ಅಗೈನ್ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ 0 ಇಳಿಸ್ಕೊಂಡೆ, ಅಲ್ಲಿಗೆ 29600 ಆಯ್ತು. ಸೊ ಇಟ್ ಬಿಕಮ್ಸ್ divisible by 3000 ಎಷ್ಟು ಟೈಮ್ಸ್ಗೆ? 9 ಟೈಮ್ಸ್ಗೆ. 27,000 2000. ಸೊ 2600 ಆಯ್ತು. ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಒಂದು 0 ಇಳಿಸ್ಕೊಂಡೆ, ಅಲ್ಲಿಗೆ 24,000 ಆಯ್ತು. 0.098 ಇಟ್ ಇಸ್ ದಿ ಮೀನ್ ವ್ಯಾಲ್ಯೂ. ಸೊ ಯಾರಿಗಾರ ಡೌಟ್ ಇದ್ರೆ ಕೇಳ್ಬಹುದು. ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ, ಇದು ಇದೆ. ನಿಮಗೆ ಈ ಡೆಸಿಮಲ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ತಕ್ಷಣ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗಾರ ಡೌಟ್ ಇದೆ ಕ್ಲಾಸ್ ಇಂಟರ್ವಲ್ ಕಂಡಿಡಿದ್ರ ಬಗ್ಗೆ ನೋಡ್ರಿ. 0.04 ಇಂದ ಇದರಿಂದ 0.00 ಕಳೀರಿ, ಏನ್ ಬರುತ್ತೆ? 04 ಬರುತ್ತೆ. ಇದನ್ನ 2 ಇಂದ ಡಿವೈಡ್ ಮಾಡ್ರಿ, ಯು ಗಾಟ್ 0.02 ಬಂತೆ. ಈ 0.02 ನ ಕ್ಲಾಸ್ ಇಂಟರ್ವಲ್ ಫಸ್ಟ್ ನಂಬರ್ಸ್ಗೆ, ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ಸ್ಗೆ ಆಡ್ ಮಾಡ್ತಾ ಹೋದ್ರೆ ಈ ವ್ಯಾಲ್ಯೂಸ್ ಬರುತ್ತೆ. ಸೊ ಯಾಕೆ ಡೈರೆಕ್ಟ್ ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ದ ಕ್ಯಾಲ್ಕುಲೇಷನ್ ಪಾರ್ಟ್ ಈಸ್ ವೆರಿ ಈಸಿ. ಸೊ ಫಾರ್ ದಟ್ ಐ ವಿಲ್ ಚೂಸ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ಏನೇ ಡೌಟ್ಸ್ ಇದ್ರು ನನ್ನ ನಂಬರು ಡಿಸ್ಪ್ಲೇ ನಲ್ಲಿ ಬರ್ತಾ ಇರುತ್ತೆ. ಸೊ ಡೌಟ್ಸ್ ಇದ್ರೆ ಕಾಲ್ ಮಾಡಿ. ಹಾಗೆ ನನ್ನ ಮೈ ಯೂಟ್ಯೂಬ್ ಚಾನಲ್ MBPL 74 ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ಇವತ್ತು ಹೊಸ ವಿಡಿಯೋನ ಸರ್ ಅಪ್ಲೋಡ್ ಮಾಡಿದ್ದಾರೆ, ಮತ್ತೆ ನಾನು ಕ್ಲಾಸ್ ಅನ್ನ ನೋಡ್ಬೇಕು ಅನ್ನೋದು ಬರುತ್ತೆ. ಸೊ ಬರೀ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನೋಡೋದೇ ಆಗ್ಬಾರ್ದು. ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣನೇ ಯು ಕ್ಯಾನ್ ಮೇಕ್ ದಿ ನೋಟ್ಸ್ ಫಸ್ಟ್. ಸೊ ನೋಡಿ ಧೂಳಿ ಎಲ್ಲ ಬರ್ದಿ ಧೂಳಿಯುತ್ತೆ, ಇದು ತಲೆ ಒಳಗಿರ್ಲಿ. ಅದಕ್ಕೋಸ್ಕರ ಪ್ರತಿ ಸಾರಿ ಯಾವುದೇ ಪ್ರಾಬ್ಲಮ್ ಅನ್ನ ನೋಡಿದ ತಕ್ಷಣ ನಿಮ್ದೇ ಆದ ನೋಟ್ಸ್ ಅಲ್ಲಿ, ನಿಮ್ದೇ ಆದ ವೇನಲ್ಲಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ. ಸೊ ಯಾಕೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಯು. ಸೊ ನಿಮಗೆ ಮತ್ತೆ ಯೂಟ್ಯೂಬ್ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಹೊಸ ಕ್ಲಾಸ್ ಹಾಕಿದಾರೋ ಇಲ್ಲ ಸರ್ ಮತ್ತೆ ನೋಡ್ಬೇಕು ಅನ್ನೋ ಕಾನ್ಸೆಪ್ಟ್ ಹೋಗುತ್ತೆ. ಅಲ್ಲಿಗೆ ತಕ್ಷಣ ನೀವು ನೋಟಿಫಿಕೇಶನ್ ಬಂದ ತಕ್ಷಣ ಹೊಸ ಕ್ಲಾಸ್ ಅಪ್ಲೋಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಮೈ ಯೂಟ್ಯೂಬ್ ಚಾನಲ್ ಯಾವುದು? MBPL 74 ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, 13.1 ಅಲ್ಲಿ 8th one ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ಈಗ. ಸೊ 13.1 ಅಲ್ಲಿ 8th one. ಸೊ ಪ್ರಾಬ್ಲಮ್ ಅನ್ನ ನೀವು ಬರ್ಕೊಳ್ಳಿ. ಐ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ದಿ ಟ್ಯಾಬ್ಯುಲರ್ ಕಾಲಮ್. ಸೊ ಟ್ಯಾಬ್ಯುಲರ್ ಕಾಲಮ್ ಬರೀತಿದ್ದೀನಿ ಈಗ. ಸೊ ಐ ವಿಲ್ ರೈಟ್ class interval. Just I will change the pen.
class interval. So class interval is 0 to 6, 6 to 10, 10 to 14, 14 to 20, 6 to 10, 10 to 14, 14 to 20, 20 to 28, 20, 28, 28, 38, 38, 38, 40. So now write xi, fi, fi, xi. Okay. So what is xi? Xi is fi is 11, 10, 7, 4, 4, 3, 1. ಸೊ ನೋಡ್ರಿ ಇಲ್ಲಿ xi ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕಿಲ್ಲ. ಈಗ xi ಇದು ಯಾಕೆ ಅಂತ ಹೇಳಿ ಕೇಳಿ. ಇಲ್ಲಿ xi ಗಳು ಇದಾವಲ್ಲ, ಇಲ್ಲಿ ನೋಡ್ರಿ xi ನೋಡ್ತಾ ಬರೋಣ. ಈಗ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಷನ್ ಇದಾವೆ, ಬಟ್ ಡಿಫರೆನ್ಸ್ ಸೇಮ್ ಇಲ್ಲ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಕಂದ್ರೆ 6 ಇಂದ 0 ಕಳೀರಿ. 0 ಕಳೆದ್ರೆ ಎಷ್ಟು ಬಂತು? 6 ಬಂತು. ಅದರ ಆಫ್ 3, 0ಗೆ 3 ಆಡ್ ಮಾಡಿ, 0ಗೆ 3 ಆಡ್ ಮಾಡಿ, 3 ಆಯ್ತು. 10 ಇಂದ 6 ಕಳೀರಿ, 4 ಬಂತು. 4 ನ ಆಫ್ 2, 2 ನ 6 ಗೆ ಆಡ್ ಮಾಡಿ 8. 14 ಇಂದ 10 ಕಳೀರಿ, ಡಿಫರೆನ್ಸ್ 4, ಅದರ ಆಫ್ 2 ಆಗುತ್ತೆ. ಅದನ್ನ 10 ಗೆ ಆಡ್ ಮಾಡ್ರೆ 12 ಬರುತ್ತೆ. 20 ಇಂದ 14 ಕಳೀರಿ, 6 ಬರುತ್ತೆ. ಆ 6 ನ ಆಫ್ 3, 14 ಗೆ ಆಡ್ ಮಾಡಿ, ಇಟ್ ಈಸ್ 17. 28 ಇಂದ 20 ಕಳೀರಿ, 8 ಬರುತ್ತೆ. ಡಿಫರೆನ್ಸ್ ಆಫ್ 20 ಗೆ ಆಡ್ ಮಾಡಿ 24. 38 ಇಂದ 28 ಕಳೆದ್ರೆ 10 ಬರುತ್ತೆ. ಆ 10 ನ ಆಫ್ 5, 28 ಗೆ ಆಡ್ ಮಾಡಿದ್ರೆ 33. 40 ಇಂದ 38 ಕಳೀರಿ, 2 ಬರುತ್ತೆ ಡಿಫರೆನ್ಸ್. ಅದರ ಆಫ್ 1, 38 ಗೆ ಆಡ್ ಮಾಡಿದ್ರೆ 39. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಏನ್ ಡೌಟ್ಸ್ ಇಲ್ಲ ಅನ್ಕೊಂಡಿದ್ದೀನಪ್ಪ ನಾನೀಗ. ಸೊ ನೋಡ್ರಿ 0 to 6, 6 to 10, 10 to 14, 14 to 20, 20 to 28, 28 to 38, 38 to 40. ಕ್ಲಾಸ್ ಸೈಜ್ ಇಸ್ ನಾಟ್ ಸೇಮ್. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಇಲ್ಲಿ ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ಕ್ಲಾಸ್ ಇಂಟರ್ವಲ್ ಇಂದ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಆಡ್ ಮಾಡಿ ಅದರ ಆಫ್ ಅನ್ನ ಎಲ್ಲವಕ್ಕೂ ಆಡ್ ಮಾಡ್ತಾ ಇದ್ವಿ, ಡಿಫರೆನ್ಸ್ ನ ಆಫ್ ಅನ್ನ. ಬಟ್ ನಾವೀಗ ಈ ಪ್ರಾಬ್ಲಮ್ ನೋಡಿದಾಗ ಕ್ಲಾಸ್ ಇಂಟರ್ವಲ್ ಸೈಜು ಈಕ್ವಲ್ ಇಲ್ಲ, ಡಿಫರೆನ್ಸ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ, ಇಲ್ಲಿ 10 ಇದೆ, ಇಲ್ಲಿ 2 ಇದೆ. ಅದಕ್ಕೋಸ್ಕರ ಇನ್ನೂ ಬೇಡ ಅಂದ್ರೆ ಇನ್ನೂ ಒಂದ್ ಮೆಥಡ್ ಇವೆರಡನ್ನ ಆಡ್ ಮಾಡೋದು. ಯಾವ್ದನ್ನ? ಎರಡನ್ನ. 0 + 6 ಆಡ್ ಮಾಡಿ, 6 ಬಂತು. ಅದನ್ನ ಬೈ 2 ಮಾಡಿ, ಯು ಗಾಟ್ 3. ಅದೇ ರೀತಿ 6 + 10 ಮಾಡಿ, ಬೈ 2 ಮಾಡಿ, 16 ಡಿವೈಡೆಡ್ ಬೈ 2, 8 ಬರುತ್ತೆ. 10 + 14 ಡಿವೈಡೆಡ್ ಬೈ 2, 24 ಡಿವೈಡೆಡ್ ಬೈ 2, ಇಟ್ ಈಸ್ 12. ಮೀಡಿಯನ್ ಬೇಕು ನಮಗೆ, ಮಿಡಲ್ ನಂಬರ್ ಬೇಕು. ಅದಕ್ಕೋಸ್ಕರ ಈ ತರನು ಮಾಡಬಹುದು. ಬೇಡ ಅಂದ್ರೆ 6 ಅಲ್ಲಿ 0 ಕಳಿತೀವಿ ಸರ್, ಡಿಫರೆನ್ಸ್ 6 ಬಂತು. ಆ 6 ಡಿಫರೆನ್ಸ್ ನ ಆಫ್ ಇದಕ್ಕೆ ಆಡ್ ಮಾಡಿ. 10 ನಲ್ಲಿ 6 ಕಳೆದ್ವಿ, 4 ಬಂತು. ಡಿಫರೆನ್ಸ್ ನ ಆಫ್ 2, 8 ಆಯ್ತು. 14 ನಲ್ಲಿ 10 ಕಳೆದ್ವಿ, 4 ಬಂತು. ಡಿಫರೆನ್ಸ್ ನ ಆಫ್ 2, ಅದನ್ನ 10 ಗೆ ಆಡ್ ಮಾಡಿ 12 ಬಂತು. 20 ನಲ್ಲಿ 14 ಕಳೆದ್ವಿ, 6 ಬಂತು. ಡಿಫರೆನ್ಸ್ ನ ಆಫ್ 3, 17. 28 ಇಂದ 20 ಕಳೆದ್ವಿ, 8 ಬಂತು. ಡಿಫರೆನ್ಸ್ ನ ಆಫ್ 4, 24. 38 ಇಂದ 28 ಕಳೆದ್ವಿ, 10 ಬಂತು. ಡಿಫರೆನ್ಸ್ ನ ಆಫ್ 5, 28 ಗೆ 5 ಆಡ್ ಮಾಡಿದ್ರೆ 33. 40 ಗೆ 38 ಕಳೀರಿ, 2 ಬಂತು. ಡಿಫರೆನ್ಸ್ ನ ಆಫ್ 1, 39. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಆ ಮೆಥಡ್ ಅಲ್ಲಿ ಮಾಡಬಹುದು.
ಸೊ ಇಲ್ಲಿ ನಾನು ಮತ್ತೆ ಯಾವುದೇ ಮೆಥಡ್ ಅನ್ನ ಬಳಸೋದಿಲ್ಲ. ಐ ವಿಲ್ ಯೂಸ್ ದ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ನ ಬಳಸ್ತಿದ್ದೀನಿ. So now you can make Fi Xi. So 33, 80, 84, 84, 68, 4 4 the 16, 1, 4 2 the 8, 8 plus 1, 96. This is 99, 39. This is about the Fi Xi. So you have to add it. ಆಡ್ ಮಾಡೋಣ. ಒಂದು ಕಾಲಮ್ ಅನ್ನ ಇನ್ಸರ್ಟ್ ಮಾಡೋಣ. ಸೊ ಈಗ Fi Xi ಆಡ್ ಮಾಡ್ಬೇಕು ಈಗ. ಸೊ Fi Xi ಬೇಕು. 3 4 7 8 15 6 21 30 39 9 3 3 6 8 14 8 22 6 28 28 37 37 37 ಮತ್ತು 46 3 40 37 ಮತ್ತು 46 3 49 499. ದಿಸ್ ಈಸ್ ಸಿಗ್ಮಾ Fi Xi. Sigma Fi Xi. So now you got 1 3 4 4 8 4 12 12 7 19 29 29 30 40. This is about Sigma Fi. Sigma Fi. ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಫಾರ್ಮುಲಾ ಏನು? ಸೊ ಮೀನ್ x bar is equal to sigma Fi Xi divided by sigma Fi. What is sigma Fi Xi? 499 divided by 40. ಸೊ ಯಾರಿಗಾರ ಡಿವೈಡ್ ಮಾಡಕ್ ಬರ್ಲಿಲ್ಲ ಅಂದ್ರೆ ತೋರಿಸ್ತೀನಿ ನೋಡ್ರಿ. ಈಗ 40 divided by 499. 1 za 40. ಏನು ಉಳಿತು? 9 0 9. 2 za 40 2 za 80. 9 1. 19 is not divisible by 40. You can put a decimal point. It becomes 190. 4 4 za 160. So remainder is 30. Again it becomes 300. 4 7 za 280. 20. It is 200. 4 5 za 200. So what is the answer? 12.475 is the mean. ಯಾರಿಗಾರ ಗೊತ್ತಿಲ್ಲ ಅಂದ್ರೆ ಈ ಪಾರ್ಟ್ ಅನ್ನು ಮಾಡ್ಕೊಳ್ರಿ. Four seven five. It is the answer by direct method. I think it is clear. ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು, ಕೇಳಿದ್ರೆ ಹೇಳ್ಕೊಡ್ಬಹುದು, ಕೇಳಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದನ್ನು ಸಹ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡ್ರಿ. ಬಟ್ ಕ್ಲಾಸ್ ಇಂಟರ್ವಲ್ ಕಂಡಿಡ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ದೊಡ್ಡದ್ರಿಂದ ಚಿಕ್ಕದ್ ಕಳೆದು ಅದರ ಡಿಫರೆನ್ಸ್ ನ ಹಾಫ್ ಅನ್ ಎಲ್ಲವಕ್ಕೂ ಆಡ್ ಮಾಡ್ತಾ ಬರ್ತಿದ್ವಿ. ಬಟ್ ದಿಸ್ ಪ್ರಾಬ್ಲಮ್ ಇಸ್ ಎಂಟೈರ್ಲಿ ಡಿಫರೆಂಟ್. ಅದಕ್ಕೆ ಪ್ರತಿ ಕ್ಲಾಸ್ ಇಂಟರ್ವಲ್ ಅಲ್ಲೂ ಕಳಿಬೇಕು ದೊಡ್ಡದ್ರಿಂದ ಚಿಕ್ಕದನ್ನ. ಆ ಡಿಫರೆನ್ಸ್ ನ ಹಾಫ್ ಅನ್ನ ಫಸ್ಟ್ ನಂಬರ್, ಆ ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ ಗೆ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? Xi ಬರುತ್ತೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. Xi ಬರುತ್ತೆ. ಸೊ ಸ್ಟಾಪ್ ಮಾಡೋಣ. ಇದು ಇಲ್ಲಿಗೆ ಯಾವ ಪ್ರಾಬ್ಲಮ್ ಮುಗೀತಿ? ಈಗ 8th one ಮುಗೀತಿ. ಲಾಸ್ಟ್ ಒನ್ ಈಸ್ 9th one. ಸೊ ಐ ವಿಲ್ ಸ್ಟಾರ್ಟ್ ದ 9th one. 13.9 ಅಲ್ಲಿ 13.1 ಅಲ್ಲಿ 9th one. 13.1 ಅಲ್ಲಿ 9th one. It is the last problem. So I will solve this problem again by direct method. Okay, no doubt about it. Okay, so again class interval
class interval xi, fi, fi, xi. I think it is enough. Okay, class interval is 45 to 55, 55 to 65, next 65 to 75, 75 to 85, 85 to 95. So now fi is given 3, 10, 11, 8, 3, 10, 3, 10, 11, 8, 3. So in this case class interval size is same. ಮತ್ತೆ ಪ್ರತಿ ಸಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಐ ವಿಲ್ ಟೇಕ್ 45 to 55. 55 ಇಂದ 45 ನ ಕಳಿತೀನಿ, 10 ಬರುತ್ತೆ. ಡಿಫರೆನ್ಸ್ ನ ಹಾಫ್ 5 ಬಂತು. ಆ 5 ಅನ್ನ ಈ ನಂಬರ್ಸ್ಗೆ ಆಡ್ ಮಾಡ್ತಾ ಹೋಗ್ತೀನಿ. 45 ಪ್ಲಸ್ 5 50, 60, 70, 80. fi xi is very easy. So 150, 600, 770, 640. So okay, 80. Okay, 640. So next is 85 to 95. That is 90. So this is 270. 270. So for the calculation, so just see it. Okay, this is about fi xi. Okay, this is about fi xi. So now one more column is required. So what is the fi xi? fi xy add ಮಾಡಬೇಕೀಗ 0. So 5 plus 7 12, 12 plus 4 16, 16 plus 7 23, 50, 60, 70, 80, 90. Okay, 150, 600, 770, 640, 270. So ನೋಡ್ರಿ ಈಗ 0 0 5 7 12 12 16 17 23ಕ್ಕೆ 3 ರಿಮೈಂಡರ್ 2 2 ಪ್ಲಸ್ 1 2 1 3 6 3 6 9 7 16 16 16 8 24. 2430 is the sigma fi xi. What is sigma fi? 13 13 ಒಂದು 14 14 24 24 ಇಂಟು 32 3 35. This is about sigma fi. Sigma fi. So any doubts regarding this? ಯಾರ ಡೌಟ್ಸ್ ಇದ್ರೆ ಕೇಳಬಹುದು. ಸಿಗ್ಮಾ fi xi ಬಗ್ಗೆ ಯಾರಿಗಾರ ಡೌಟ್ಸ್ ಇದ್ರೆ ಕೇಳಬಹುದು. ಓಕೆ, ಸೊ ನೋಡೋಣ ಈಗ. ಇದು ಡೈರೆಕ್ಟ್ ಮೆಥಡ್ ಅಲ್ಲಿ ಟ್ಯಾಬ್ಯುಲರ್ ಕಾಲಮ್ ಕ್ಲಾಸ್ ಇಂಟರ್ವಲ್ ಬರ್ಕೊಂಡ್ರಿ, xi ಬರ್ಕೊಂಡ್ರಿ, fi ಬರ್ಕೊಂಡ್ರಿ, fi xi ಬರ್ಕೊಂಡ್ವಿ. ಯಾಕೆಂದ್ರೆ ಯಾಕೆ ಈ ಮೆಥಡ್ ಅನ್ನು ಆಯ್ಕೆ ಮಾಡೋದಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಈಸ್ very easy. So far I can select the direct method. Okay, two four three zero. Okay, so what is the formula to use for the mean by direct method? X bar is equal to mean
x bar is equal to sigma fi xi divided by sigma fi. Sigma fi xi already known, 2430 divided by 35. 2430 divided by 35. ಆ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನು ನಿಮಗೆ ತೋರಿಸ್ತೀನಿ, ಯಾಕೆ ಬಹಳ ಜನಕ್ಕೆ ಕನ್ಫ್ಯೂಸ್ ಇರೋದೇ ಡಿವೈಡ್ ಮಾಡೋ ವಿಚಾರದಲ್ಲಿ. ಸೊ ಐ ವಿಲ್ 2430 35 ಇಂದ ಡಿವೈಡ್ ಮಾಡಬೇಕು. 35 2430. ಓಕೆ, ಐ ಥಿಂಕ್ 243. 37 6 ತಗೋಬಹುದು. 37 6 ಎಷ್ಟಾಗುತ್ತೆ? ಸೊ 35 7 ತಗೋಣ. 7 5 35. 3 7 3 21 plus 3 24. Is it more than? ಇಲ್ಲಿ ನಮ್ಮ ಹತ್ರ ಇರೋದೆಷ್ಟು? 243. ಐ ಥಿಂಕ್ ಸೊ ಐ ವಿಲ್ ಯೂಸ್ 243 in 35 into 6. 35 into 6. 6 5 30. 3 6 3 18 plus 3 21. 210. So 210 330 330 ಬಂತು. ಎಷ್ಟು ಟೈಮ್ಸ್ ಇದೆ? 6 times. So now you can use 35 10s are 350. You can use 9 times. 35 9s are 35 9s are. So 35 9s are ನೋಡ್ರಿ. 35 9s are 9 5s are 45. 4 9 3 is 27 plus 4 315. 315 5 1 0. So 9s are okay. Point ಕಟ್ಟಿದ್ವಿ. It is 150. 35 3s are not 4s are. It becomes 140. 35 4s are 140. 35 5s are 175. So 35 4s are 140. I'll write it as 140. So this is about 10. Again 100 is there. So 35 3s are ಬರಲ್ಲ. 35 2s are 70. 30. So it is, I think it is enough. So 69.42 is the mean. 69.42 is the mean. Therefore x bar is equal to 69.42. This is the mean of this data by direct method. I think 31 ಪಾಯಿಂಟ್ ನ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಾಯ್ತು. ನೀವು ಕಲಿಬೇಕಾಗಿರೋ ಅಷ್ಟೇ ಇರೋದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರ್ಯಾರಿಗೆ SLC ಈ ಸಲ ಪಾಸ್ ಮಾಡ್ಬೇಕು ಅನ್ನೋ ಆಸೆಗಳಿದೆಯೋ ಗೊತ್ತಿಲ್ಲ. ಬಹಳ ಜನ ಹುಡುಗರಿಗೆ ಇನ್ನ ಅವೇರ್ನೆಸ್ ಇಲ್ಲ. ತಂದೆ ತಾಯಿಗಳು ಬಡ್ಕೊಂತಾರೆ, ಓದ್ರಿ ಅಂತ. ಪೇರೆಂಟ್ಸ್ ಮಾತುಗಳು ಅವರಿಗೆ ಏನೋ ಒಂಥರ ಕೇಳಿಸ್ತವೆ. ಆದ್ರೆ ಮುಂದೆ ಒಂದ್ ದಿವಸ ಹಾಳಾದಾಗ ಪಶ್ಚಾತ್ತಾಪ ಪಡೋರು ನೀವು ಮತ್ತೆ ನಿಮ್ ತಂದೆ ತಾಯಿಗಳು. ಅದಾಗಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು? ಸರಿಯಾದ ರೀತಿಯಲ್ಲಿ ಓದ್ಬೇಕು. ಇರೋ ದಿನಗಳಲ್ಲಿ ನೀವು ಓದಿದ್ರು ಸಹ ಪಾಸ್ ಆಗೋ ಸಾಧ್ಯತೆಗಳಿದಾವೆ. ಅದಕ್ಕೆ ನಾ ಹೇಳ್ತಿದ್ದೀನಿ, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಮುಂದೆ ಒಂದ್ ದಿವಸ ಈಗ ಕಷ್ಟ ಆದ್ರೆ ಮುಂದೆ ಸುಖ ಇದೆ, ಈಗ ಸುಖ ಪಟ್ರೆ ಮುಂದೆ ಕಷ್ಟ ಇದೆ. ಇದು ನಿಮ್ ತಲೆ ಒಳಗಿರ್ಲಿ. ದೇಫಾರ್ ಅದಕ್ಕೆ ನಾ ಹೇಳ್ತಿದ್ದೀನಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ಎನಿ ಟೈಮು ಯಾವುದೇ ಸಮಸ್ಯೆ ಇದ್ರೂ ನನಗೆ ಕೇಳಿ, ನನ್ನ ಕೈಯಲ್ಲಾಗಿದ್ದನ್ನ ಮಾಡಿ ನಿಮ್ಗೆ ಐ ವಿಲ್ ಶೇರ್ ಇಟ್ ಇನ್ ವಾಟ್ಸ್ಆಪ್ ಆಲ್ಸೋ. ಗೊತ್ತಾಯ್ತಲ್ಲ ಸರ್, ನಾನು ಕ್ಲಾಸಲ್ಲೇ ಮಾಡ್ಬೇಕು ಅಂತ ಆಗಲ್ಲ. ಯಾಕಂದ್ರೆ ಕೆಲ ಟೈಮು ನಾನು ಅವೈಲಬಿಲಿಟಿ ಇರಲ್ಲ. ನೀವು ಪ್ರಾಬ್ಲಮ್ ಹಾಕಿದ್ರೆ ನಾನ್ ಬೇಕಾದ್ರೆ ನಿಮ್ ಜೊತೆ ಮಾತಾಡಿ ಇದು ಹಿಂಗಲ್ಲ ಹಿಂಗಂತ ಹೇಳಕ್ ಕೊಡೋ ಸಾಧ್ಯತೆಗಳಿದಾವೆ. ಅದಕ್ಕೆ ಮೈ ಯೂಟ್ಯೂಬ್ ಚಾನಲ್ MBPL 74 ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ಸಮಸ್ಯೆಗಳಿಗೆ ನೀವು ಪರಿಹಾರ ಕಂಡಿಡ್ಕೊಂಡು ನೀವು ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀಬೇಕು. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಅದಕ್ಕೂ ಸಹ ನೀವು ಕಾಲ್ ಮಾಡ್ಬೋದು. ಇದು ನನ್ನ ಬಯಕೆನೂ ಹೌದು. ಯಾಕೆಂದ್ರೆ ನಾನು ಮಾಡ್ತಾ ಇರೋದು ನಿಮ್ಗೋಸ್ಕರನೇ. ಅದನ್ನ ನೀವು ಉಳಿಸ್ಕೊಂತೀರಿ ಅಂತ ನನಗೆ ಭರವಸೆ ಇದೆ. ಇದೆಲ್ಲ ಮಾಡಿರೋದು ನಿಮ್ಗೋಸ್ಕರ. ಎಲ್ಲದನ್ನು ನೀವು ಬಳಸ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಸೊ ನನಗೆ ಬಹಳಷ್ಟು ಹ್ಯಾಪಿ. ಸೊ ಅದು ನನಗೆ ಬೇಕಾಗಿರೋದು. ನೀವು ರಿಸಲ್ಟ್ ಬಂದ್ಮೇಲೆ ಸರ್ ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನೋಡಿದ್ದೆ, ಸೊ ನಾನು ಪಾಸ್ ಆಗಿದ್ದೀನಿ ಅಂದ್ರೆ ಅದರಷ್ಟು ಖುಷಿ ಯಾವುದಕ್ಕೂ ಸಿಗಲ್ಲ. ಐ ಥಿಂಕ್ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೊಂದ್ಸಲ ಹೇಳ್ತಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ MBPL 74 ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಮೀನ್ ಆಯ್ತು. ಈಗ ನೆಕ್ಸ್ಟ್ ಮೋಡ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ.
ಫ್ರೆಂಡ್ಸ್.